ಮಗು ಯಾಕೋ ಜೋರಾಗಿ ಕಿರ್ಚ್ಕೊಂಡಿದೆ. ಏನಾಗಿದೆ ಅಂತ ನೋಡ್ತೀನಿ ಬಾಸ್. ನಾನು ಕಾಲಲ್ಲೇ ಇರ್ತೀನಿ, ಹೋಗಿ ನೋಡು. ಸರಿ ಬಾಸ್, ಆಯ್ತು. ಭೈರವಿ, ಯಾಕೆ ಪುಟ, ಏನಾಯ್ತು? ಯಾಕೆ ಕೂತ್ಕೊಂಡೆ? ಹೋಗ್ಲಿ ಬಿಡು ಪುಟ್ಟ, ಪಾಪ ಬೆಕ್ಕು ಏನು ತೊಂದರೆ ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ಹಸ್ವಾದಾಗ ಬಂದು ಅದ್ರ ಪಾಡ್ಗದ ಹಾಲು ಕುಡ್ಕೊಂಡು ಹೋಗ್ತಾ ಇತ್ತು. ಸತ್ತು ಹೋಗಿದೆ. ಏನಾಯ್ತು ಪಾಪ ಇದ್ದಕ್ಕಿದ್ದಾಗೆ? ಅಮ್ಮ, ನಿನ್ನೆ ರಾತ್ರಿ ನಿನ್ನ ಅಪ್ಪನ ಕೊಡಕ್ ಹಾಲು ತಂದಲ್ಲ, ಅದನ್ನ ಅಪ್ಪ ಕುಡಿಬೇಕಾದ್ರೆ ಆಗ ಅಪ್ಪ ಬಾಲ್ ಕ್ಯಾಚ್ ಹಿಡೀರಿ ಅಂದೆ. ಆ ಗಾಬ್ರಿಗೆ ಅಪ್ಪ ಗ್ಲಾಸ್ ಬಿಟ್ಬಿಟ್ರು. ಹಾಲೆಲ್ಲ ಚಲೋ ಇತ್ತು. ನೀನ್ ಬಂದ್ ಬೈತ್ಯ ಅಂತ ನಾವ್ ಮಾಪ್ ತರೋಣ ಅಂತ ಹೋದ್ವಿ. ಅಷ್ಟ್ರಲ್ಲಿ ಬೆಕ್ ಬಂದ್ ಹಾಲು ಕುಡಿತಾ ಇತ್ತು. ಬೆಕ್ಕನ್ನ ಒಂದ್ ಕಡೆ ಸೈಡಲ್ಲಿ ಇಟ್ಬಿಟ್ಟು ಹಾಲನ್ನ ಕ್ಲೀನ್ ಮಾಡ್ತಾ ಇದ್ವಿ. ಆದ್ರೆ ಇವಾಗ ನೋಡಿದ್ರೆ ಆ ಬೆಕ್ಕೆ ಸತ್ತೋಗಿದೆ. ಬಾಸ್, ಹಾಲಲ್ಲಿ ವಿಷ ಮಿಕ್ಸ್ ಆಗಿದ್ದು ಅಂತ ಕಲ್ಪನಾ ಗೊತ್ತಾಯ್ತು ಬಾಸ್. ನಿನ್ನೆ ರಾತ್ರಿ ಮಗು ಹಾಲು ಚೆಲ್ಲಿತ್ತಲ್ಲ ಬಾಸ್, ಆ ಹಾಲನ್ನ ಬೆಕ್ಕು ಕುಡ್ದಿದೆ. ಅದೇ ಬೆಕ್ಕು ಇವಾಗ ಸತ್ತೋಗಿರೋದು ಬಾಸ್. ಪುಟ್ಟ, ಒಂದ್ ಕೆಲ್ಸ ಮಾಡು, ನೀನು ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಸು, ನಾನು ಬಂದೆ. ಸರಿ, ನಾನು ಅವಳ ಹತ್ರನೇ ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಇದನ್ನು ಸಾಲ್ವ್ ಮಾಡ್ತೀನಿ. ಸರಿ ಬಾಸ್, ಆಯ್ತು. ಡ್ರೈವರ್ ಅಣ್ಣ, ಡ್ರೈವರ್ ಅಣ್ಣ, ಹಾ ಪುಟ. ಇಲ್ಲಿ ಬೆಕ್ ಸತ್ತೋಗಿದೆ, ಎತ್ತಾಕ್ ಬನ್ನಿ. ಓಕೆ ಪುಟ, ಬಂದೆ. ನೀವೇನ್ ಮನುಷ್ಯರ ರಾಕ್ಷಸರ? ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ ನಿಮ್ಗೆ? ಮನುಷ್ಯತ್ವ ಏನ್ ಸತ್ತೋಗಿದ್ಯಾ? ನೀವೇನ್ ಯಾರಾದ್ರೂ ಮನುಷ್ಯರ ಹೊಟ್ಟೆಲ್ ಹುಟ್ಟಿದಿರೋ ಅಥವಾ ಯಾವ್ದಾದ್ರೂ ಮೃಗದ ಹೊಟ್ಟೆಲ್ ಹುಟ್ಟಿದಿರೋ? ಜಾಸ್ತಿ ಮಾತಾಡ್ಬೇಡ, ಇಷ್ಟೇ ನಿನಗೆ ಲಿಮಿಟ್ಟು. ಏನು ಲಿಮಿಟು? ನಾವೇನಾದ್ರೂ ಪ್ರಾಣ ಕೊಟ್ರು ಪರವಾಗಿಲ್ಲ ಅಂತ ನಿಂತ್ಕೊಂಡ್ರೆ ನಿಮ್ಮಂತವ್ರೆಲ್ಲ ನಮ್ ಕಾಲಿನ ಧೂಳಗ್ ಸಮ. ನಿನ್ನೆ ರಾತ್ರಿ ಪಾಪ ಅಶೋಕ್ ಅವ್ರೇನಾದ್ರೂ ಹಾಲು ಕುಡ್ದಿದ್ರೆ ಇಷ್ಟೊತ್ತಿಗೆ ಅವ್ರ ಪ್ರಾಣನೇ ಹೊಟ್ಟೋಗ್ತಿತ್ತು. ನಾನು ಕೊಲೆಗಾತಿ ಅನ್ನೋ ಪಟ್ಟ ಕಟ್ಕೊಂಡು ಜೈಲಲ್ಲಿ ಇರ್ತಿದ್ದೆ. ನಮ್ಮಪ್ಪ ಅವಮಾನ ತಾಳಕ್ಕಾಗ್ದೆ ಆತ್ಮಹತ್ಯೆ ಮಾಡ್ಕೊಂಡಿರೋರು. ಇನ್ನ ನನ್ನನ್ನೇ ನಂಬಿ ಮದ್ವೆ ಮಾಡ್ಕೊಂಡಿರೋ ನನ್ ಗಂಡ, ನಮ್ಮ ಅಕ್ಕನ ಮಕ್ಕಳು, ಇವ್ರ ಪರಿಸ್ಥಿತಿ ಎಲ್ಲ ಏನಾಗ್ಬೇಕಾಗಿತ್ತು? ನೆನೆಸ್ಕೊಂಡ್ರೆ ಇದು ಸಾವಿಗಿಂತ ದೊಡ್ಡ ಶಿಕ್ಷೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೇಲಿ ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನಂತ ನೀಚನ್ ಜೊತೆ ಸೇರ್ಕೊಂಡು ಇಂಥ ನೀಚ್ ಕೆಲಸ ಮಾಡ್ತಾ ಇರೋದೇ ದೊಡ್ಡ ಅವಮಾನ ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬಾ ಜಾಸ್ತಿ ಮಾತಾಡ್ತಿದ್ಯಾ. ನಾನ್ ಹೇಳೋದನ್ನ ಕೇಳು. ನಾನ್ ಹೇಳೋದನ್ನ ನೀನ್ ಫಸ್ಟ್ ಕೇಳು. ನೀನ್ ಹೇಳೋದು ಏನು ಉಳಿದಿಲ್ಲ ಇನ್ನ. ಇವತ್ತು ಅಶೋಕ್ ಅವ್ರ ಪ್ರಾಣನ ನನ್ನಿಂದ ತೆಗ್ಸಕ್ಕೆ ಪ್ರಯತ್ನ ಪಟ್ಟೆ. ನಾಳೆ ನನ್ನನ್ನೇ ಕೊಲ್ಲಲ್ಲ ಅಂತ ಏನ್ ಗ್ಯಾರಂಟಿ? ಕರೆಕ್ಟ್ ಆಗಿ ಕೇಳಿಸ್ಕೊ.
ಇನ್ನೊಬ್ರ ಪ್ರಾಣನ ತೆಗೆದು ನಮ್ಮನೆಯವ್ರ ಪ್ರಾಣನ ಉಳಿಸ್ಕೋಬೇಕು ಅನ್ನೋ ಅನಿವಾರ್ಯತೆ ಅವಶ್ಯಕತೆ ನನಗೇನೂ ಇಲ್ಲ. ನಮ್ ಮನೆಯವ್ರ ಪ್ರಾಣ ಎಲ್ಲ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿನ್ನಿಂದ ಬೇರೆ ಯಾರ ಪ್ರಾಣ ಹೋಗಕ್ಕೆ ನಾನು ಬಿಡಲ್ಲ. ಈ ಕ್ಷಣದಿಂದ ನಿನ್ನ ಯಾವ ಮಾತನ್ನು ನಾನು ಕೇಳಲ್ಲ. ಅದು ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗೋ. ನಮ್ಮ ಹಣೆಲ್ ಅದೇನ್ ಬರ್ದಿದ್ಯೋ ಅದಾಗುತ್ತೆ. ಆ ದೇವ್ರು ಅನ್ನೋನೊಬ್ಬ ಇದ್ರೆ ನಮ್ಮನ್ನ ಕಾಪಾಡ್ಲಿ. ಈ ಕ್ಷಣ ನಿನ್ ಫೋನ್ ಕಟ್ ಆಗಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನೀನ್ ಮಾಡಿರೋ ನೀಚ್ ಕೆಲ್ಸಗಳನ್ನೆಲ್ಲ ಚಾಚು ತಪ್ಪದಂಗೆ ಅವ್ರಿಗೆ ಹೇಳ್ತೀನಿ. ಜೊತೆಗೆ ನಾನು ಸರೆಂಡರ್ ಆಗ್ತೀನಿ, ಅಪ್ರೂವರ್ ಆಗ್ತೀನಿ. ಅದಕ್ಕಿಂತ ಮೊದಲು ಅಶೋಕ್ ಅವ್ರ ಹತ್ರ ಹೋಗಿ ಎಲ್ಲ ಸತ್ಯನೂ ಹೇಳ್ತೀನಿ. ನೋಡು ಕಲ್ಪನಾ, ದುಡುಕ್ಬೇಡ, ಸುಮ್ಮನೆ ದುಡುಕ್ಬೇಡ. ಇನ್ನೇನ್ ಬೆಣ್ಣೆ ಬರೋ ಸಮಯದಲ್ಲಿ ಆ ಮಡ್ಕೆನ ಹೊಡೆದಾಕ್ಬೇಡ. ನಾನ್ ಸರಿ ಇಲ್ಲ. ನನ್ ಕೋಪನ ನೀನು ತಡ್ಕೊಳಕ್ ಆಗೋದಿಲ್ಲ. ಸಾವಿಗೆ ಹೆದರದೆ ಇರೋಳು ಯಾವ ದೇವ್ರಿಗೂ ಹೆದರಲ್ಲ. ಇನ್ನು ನೀನ್ ಯಾವ ಲೆಕ್ಕನೋ? ಮಾಡ್ತೀನಿ. ಫೋನ್ ಪಿಕ್ ಮಾಡು, ಫೋನ್ ಪಿಕ್ ಮಾಡು, ಫೋನ್ ಪಿಕ್ ಮಾಡು.